ಮಂಡಲ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಹ್ಲಾದ್ ಅವರೇ, ಕೃಷ್ಣಿ ಬಾಬು ಅವರೇ, ಮಾರುತಿ ಅವರೇ, ಎಲ್ಲ BJPಯ ಎಲ್ಲ ಕಾರ್ಯಕರ್ತ ಬಂದಿದ್ದಾರೆ. ಇವತ್ತು ನಮ್ಮ ದೇಶದಲ್ಲಿ ಒಂದು ಸುವರ್ಣ ಯುಗ ಅಂತ ನಾವು ಹೇಳಬೇಕಾಗಿದೆ. ಯಾಕೆಂದರೆ ಪಂಚರಾಜ್ಯಗಳ ಚುನಾವಣೆಯಲ್ಲಿ ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಸುಮಾರು 50 ವರ್ಷಗಳಿಂದ ಆಳ್ವಿಕೆ ಮಾಡಿದಂಥ ಪಕ್ಷಗಳನ್ನು ಇವತ್ತು ದೂರ ಮಾಡಿ ಇವತ್ತು BJP ಪ್ರಥಮವಾಗಿ ಪಕ್ಷ ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಐತಿಹಾಸಿಕ ಕೆಲವನ್ನು ಸಾಧನೆ ಮಾಡಿರ್ತಕ್ಕಂಥದ್ದು ನರೇಂದ್ರ ಮೋದಿಯವರ ಒಂದು ಆಡಳಿತ ಮತ್ತು ಅಮಿತ್ ಶಾ ಅವರ ಒಂದು ರಣನೀತಿಯಿಂದ ಇವತ್ತು ಅಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಅತ್ಯಂತ ಅದ್ಭುತವಾದಂಥ ಯಶಸ್ಸನ್ನು ನಾವು ಪಡ್ಕೊಂಡಿದ್ದೇವೆ. ಜೊತೆಗೆ ಅಸ್ಸಾಂನಲ್ಲೂ ಸಹ ಒಂದು ಅಲ್ಲಿ ಏನು ನಮ್ಮ ಸರ್ಕಾರ ಇತ್ತು ಅದು ಸಹ ಇವತ್ತು ಮುಂದುವರೆದಂಥ ಸಂದರ್ಭದಲ್ಲಿ ಅಲ್ಲೂ ಹೆಚ್ಚಿನ ಬಹುಮತ ಇವತ್ತು ಅಸ್ಸಾಂನಲ್ಲೂ ಬಂದಿದೆ. ಪುದುಚೇರಿಯಲ್ಲಿ ಪಾಂಡಿಚೇರಿಯಲ್ಲೂ ಸಹ NDA ಸರ್ಕಾರ ಇವತ್ತು ರಚನೆ ಮಾಡ್ತಕ್ಕಂಥದ್ದು. ತಮಿಳುನಾಡಿನಲ್ಲೂ ಸಹ ನಮ್ಮ ಏನು AIADMK ಮೈತ್ರಿಕೂಟದಿಂದ ಮತ್ತು ಜೊತೆಗೆ DVK ಏನು ವಿಜಯನ್ನವರ ಒಂದು ಸಹಕಾರದಿಂದ ಅಲ್ಲಿಯೂ ಸಹ NDA ಅಧಿಕಾರ ಬರುವಂಥ ಸಂದರ್ಭದಲ್ಲಿ ಇವತ್ತು ನಾವು ಕೇರಳದಲ್ಲಿ ಒಂದೇ ಕಾಂಗ್ರೆಸ್ಸನ್ನು ಮುನ್ನಡೆ ಬಂದಿರತಕ್ಕಂಥದ್ದು. ಇದೆಲ್ಲ ದೇಶದ ಒಂದು ಬದಲಾವಣೆಯ ದಿಕ್ಸೂಚಿ ಅಂತ ನಾವು ಭಾವಿಸಬೇಕಾಗುತ್ತೆ. ಒಂದು ಸಮರ್ಥ ನಾಯಕತ್ವ ಮೋದಿಜಿಯವರ ಮತ್ತು ಏನು ಅಮಿತ್ ಶಾ ಅವರ ಒಂದು ಏನು ಅವರ ತಂತ್ರಗಾರಿಕೆ ಇದೆ, ಬದ್ಧತೆ ಇದೆ, ದೇಶವನ್ನು ಕಟ್ಟಲಿಕ್ಕೆ ಅವರೆಲ್ಲ ಏನು ಅಭಿವೃದ್ಧಿ ಕೆಲಸವನ್ನು ಮಾಡಿದರೆ ಅದನ್ನು ಒಂದು ಭಾಗವಾಗಿ ಇವತ್ತು 4 ರಾಜ್ಯಗಳಲ್ಲಿ ಇವತ್ತು BJP ವಿಜಯ ಪತಾಕೆ ಹಾರಿಸಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿದೆ. ಆ ಕಾರಣಕ್ಕೆ ನಾವು ಇವತ್ತು ಭಾರತ ದೇಶದಲ್ಲಿ ಐತಿಹಾಸಿಕ ಗೆಲುವನ್ನು ಪಡೆದಿರ್ತಕ್ಕಂಥದ್ದು ಪಶ್ಚಿಮ ಬಂಗಾಳ ಏನು ಮಮತಾ ಬ್ಯಾನರ್ಜಿಯವರ ಏನಲ್ಲಿ ಸುಮಾರು ನಾವು ಮಾಡುವ ಮುಖಾಂತರ ಬಾಂಗ್ಲಾದೇಶದಿಂದ ಬಂದಿರತಕ್ಕಂಥ ಮುಸುಳುಕೋರರಿಗೆ ಇವತ್ತು ನಾವು ಹೊರಗೆ ಹಾಕಿರ್ತಕ್ಕಂಥದ್ದು ಭಾಳ ಒಂದು ವಿಶೇಷವಾದಂಥ ಒಂದು ಕಾನೂನು. SIR ಮುಖಾಂತರ ನಾವು ಅವ್ರನ್ನ ಮತಗಳನ್ನು ತೆಗೆದಿರ್ತಕ್ಕಂಥದ್ದು ಭಾಳ ವಿಶೇಷ ಇತ್ತು. ಆ ಕಾರಣಕ್ಕೆ ಭಾಳ ಕುತೂಹಲ ಇರ್ತಕ್ಕಂಥ ಪಶ್ಚಿಮ ಬಂಗಾಳದಲ್ಲಿ ಇವತ್ತು ನಾವು BJP ಪಕ್ಷ ಮೊದಲನೇ ಬಾರಿಗೆ ವಿಜಯ ಪತಾಕೆ ಆರಿಸಿ ಅಲ್ಲಿನ ಒಂದು ಏನು ದುರಾಡಳಿತಿತ್ತು ಅದನ್ನು ಕೊನೆಗಾಣಿಸಲಿಕ್ಕೆ ಮೋದಿಜಿಯವರು ಮತ್ತು ಅಮಿತ್ ಶಾ ಅವರು ಪಣತೊಟ್ಟು ಇವತ್ತು ಕಾಂಗ್ರೆಸ್ ಏನು BJP ಪಕ್ಷದ ಗೆಲುವಿಗೆ ರೂವಾರಿಗಳಾಗಿದ್ದಾರೆ. ಇನ್ನು ಮುಂದೆ ಬರ್ತಕ್ಕಂಥ ವಿಧಾನಸಭಾ ಚುನಾವಣೆಗಳಲ್ಲೂ ಸಹ ಭಾರತೀಯ ಜನತಾ ಪಕ್ಷ ಅತ್ಯಂತ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ರಾಜ್ಯಗಳನ್ನು ಗೆಲ್ಲುವ ಮುಖಾಂತರ ಇವತ್ತು ಕಾಂಗ್ರೆಸ್ಸನ್ನು ಕೊನೆಗಾಣಿಸ್ತಕ್ಕಂಥ ರಾಜ್ಯದ ಏನು ಒಂದು ಅಜೆಂಡಾ ಇದೆ ದೇಶದಲ್ಲಿ ಕಾಂಗ್ರೆಸ್ಸು ನಿರ್ನಾಮ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಮೊದಲೇ ಹೆಜ್ಜೆಯನ್ನು ಇಟ್ಟಿರ್ತಕ್ಕಂಥದ್ದು ತಪ್ಪಾಗಲಾಗಿದೆ ಅಂತ ನಾನು ಭಾವಿಸ್ತೇನೆ. ಆ ಕಾರಣಕ್ಕೆ ಇವತ್ತು ನಾವು ನಮ್ಮ ಬೆಂಗಳೂರು ಮಂಡಲದ ವತಿಯಿಂದ ಒಂದು ವಿಜಯೋತ್ಸವವನ್ನು ಆಚರಣೆ ಮಾಡುವ ಮುಖಾಂತರ ನಾವು ಮೋದಿಜಿಯವರಿಗೆ ಮತ್ತು ಅಮಿತ್ ಶಾ ಅವರಿಗೆ ಮತ್ತು ನಮ್ಮ ಎಲ್ಲ ರಾಜ್ಯದ ನಾಯಕರಿಗೂ ಸಹ ನಾವು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾವು ಬಯಸ್ತೀವಿ.